ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ದಾವಣಗೆರೆ ಜಿಲ್ಲೆಯಲ್ಲಿ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ಜಿಲ್ಲಾ ಅಧ್ಯಕ್ಷ ನೇತೃತ್ವದಲ್ಲಿ ಕೂಡ ಹೋರಾಟಕ್ಕೆ ಚಾಲನೆ ನೀಡಿದ್ದೆ. ನಾವು ತಗೊಂಡಿರ್ತಕ್ಕಂತಹ ಒಂದು ಹೋರಾಟ ರಾಜ್ಯದಲ್ಲಿರುವಂತಹ ರೈತರ ಪರವಾಗಿ ಒಂದು ಹೋರಾಟವನ್ನ ಯಾತಕ್ಕೋಸ್ಕರ ಮಾಡ್ತಾ ಇದ್ದೇವೆ. ಇವತ್ತು ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೆಯುತ್ತಾ ಇರುವ ಸಂದರ್ಭದಲ್ಲಿ ಯಾತಕ್ಕೋಸ್ಕರ ಇವತ್ತು ರೈತರ ನೇತೃತ್ವದಲ್ಲಿ ಇವತ್ತು ಸುವರ್ಣಸೌಧ ಮುತ್ತಿಗೆ ಹಾಕ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಹಲವು ಕಾರಣಗಳಿದ್ದಾವೆ. ಮೊದಲನೇದು, ಇತ್ತೀಚೆಗೆ ಅತಿವೃಷ್ಟಿಯ ಪರಿಣಾಮವಾಗಿ ರೈತರು ಬೆಳೆಯುವಂತ ಬೆಳೆ ಕೈಗೆ ಬಂದಂತ ಬೆಳೆ ಅಥವಾ ಬಾಯಿಗೆ ಬಂದಿರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಅಂತ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಯಾವ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕಾಗಿತ್ತು, ಇವತ್ತು ಆ ಬೆಳೆ ನಷ್ಟ ಆಗಿತ್ತು. ಅದಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ಒಂದು ಬೆಳೆ ಪರಿಹಾರವನ್ನು ಕೊಡಬೇಕಾಗಿತ್ತು. ಅದನ್ನ ರಾಜ್ಯ ಸರ್ಕಾರ ಮಾಡಲಿಲ್ಲ. ಬಂದ್ರೆ ಬೆಳೆ ಪರಿಹಾರವನ್ನ ಕೊಡ್ತಕ್ಕಂಥದ್ದು ದೂರದ ಮಾತು. ಎಂತ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಅಂತ ಹೇಳಿದ್ರೆ, ನಾವು ಕೂಡ ಬೆಳೆ ಬೀದರ್, ಗುಲ್ಬರ್ಗ, ರಾಯಚೂರು, ಯಾದಗಿರಿ ಜಿಲ್ಲೆಗಳಿಗೆ ಪ್ರವಾಸವನ್ನು ಮಾಡಿದೆ. ಛಲವಾದಿ ನಾರಾಯಣಸ್ವಾಮಿ ಅವರು, ಅಶೋಕ್ ಅವರು ಬೆಳಗಾವಿ, ವಿಜಯಪುರ ಜಿಲ್ಲೆ ಪ್ರವಾಸ ಮಾಡಿದ್ರು. ಆಶ್ಚರ್ಯ ಅಂತ ಹೇಳಿದ್ರೆ, ಇಂಥ ಅತಿವೃಷ್ಟಿ ಸಂದರ್ಭದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾಗ ಒಂದು ಜವಾಬ್ದಾರಿತ ಸರ್ಕಾರ ಯಾವ ರೀತಿ ನಡ್ಕೋಬೇಕು ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಸಚಿವರು ಹೋಗಿ ರೈತರ ಸಮಸ್ಯೆನ ಅರ್ಥ ಮಾಡ್ಕೋಬೇಕಾಗಿತ್ತು. ರೈತರು ಯಾವ ರೀತಿ ಬೆಳೆಯನ್ನ ಕಳೆದುಕೊಂಡು ಬೀದಿಗೆ ಬಂದು ನಿಂತಿದ್ದಾರೆ, ಮನೆಯನ್ನ ಕಳೆದುಕೊಂಡು ಬೀದಿಗೆ ಬಂದು ನಿಂತಿದ್ದಾರೆ, ಆ ರೈತರ ಸಮಸ್ಯೆಯನ್ನ ಕೇಳುವಂತ ವ್ಯವಧಾನನು ಕೂಡ ಈ ದರಿದ್ರ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲದೆ ಇರತಕ್ಕಂಥದ್ದು ನಾಡಿನ ದುರ್ದೈವ. ಈ ನಾಡಿನ ದುರ್ದೈವ. ಪತ್ರಿಕಾ ಮಾಧ್ಯಮದ ಸ್ನೇಹಿತರು ತಿಳಿದ್ದಾರೆ, ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಸನ್ಮಾನ್ಯ BS ಯಡಿಯೂರಪ್ಪ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇನ್ನೂ ಕೂಡ ಮಂತ್ರಿಮಂಡಲದ ವಿಸ್ತರಣೆ ಆಗಿರಲಿಲ್ಲ, ಏಕಾಂಗಿಯಾಗಿದ್ರು. ಭೀಕರ ಅತಿವೃಷ್ಟಿ, ಭೀಕರ ಮಳೆಯಿಂದಾಗಿ ರೈತರ ಬೆಳೆ ನಾಶ ಆಗಿತ್ತು, ಬಡವರು ಮನೆ ಕಳೆದುಕೊಂಡಿದ್ರು. ಯಡಿಯೂರಪ್ಪನವರು ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಪಟ ನಾಟಕ ಮಾಡ್ತಾ ಇದ್ದಾರಲ್ಲ, ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ, ಕೇಂದ್ರ ಸರ್ಕಾರ ಪರಿಹಾರ ಕೊಡ್ತಾ ಇಲ್ಲ. ಒಂದು ವೇಳೆ ಯಡಿಯೂರಪ್ಪನವರ ಕಪಟ ನಾಟಕ ಮಾಡಲಿಲ್ಲ, ಅದರ ಬದಲಾಗಿ ಮುಖ್ಯಮಂತ್ರಿಯಾಗಿ ಸಚಿವ ಸಂಪುಟ ವಿಸ್ತರಣೆ ಆಗದಾದ್ರೂ ಸಹ ಇದೇ ಬೆಳಗಾವಿ ಜಿಲ್ಲೆ, ರಾಯಚೂರು, ವಿಜಯಪುರ, ಕೊಪ್ಪಳ ಎಲ್ಲ ಜಿಲ್ಲೆಗಳಿಗೆ ಬಂದು ಆ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡುವಂತ ಕೆಲಸ ಮಾಡಿದ್ರು. ಯಾವ ನಮ್ಮ ರೈತ ಬಡವ ಮನೆಯನ್ನ ಕಳೆದುಕೊಂಡಿದ್ರು, ಕೇಂದ್ರದ NDA ಕಾನೂನು ಪ್ರಕಾರ 1 ಲಕ್ಷ ಪರಿಹಾರ ಇದ್ರೆ ಯಡಿಯೂರಪ್ಪನವರು ಸ್ಪಾಟ್ ನಲ್ಲಿ ತೀರ್ಮಾನ ತೆಗೆದುಕೊಂಡು 1 ತಿಂಗಳು, 2 ತಿಂಗಳು, 3 ತಿಂಗಳು ಕಾಯಲಿಲ್ಲ, ಒಂದೇ ವಾರದಲ್ಲಿ ಮನೆ ಕಳ್ಕೊಂಡಂತ ಬಡವರಿಗೆ, ರೈತರಿಗೆ 5 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡುವಂತ ಕೆಲಸ ಮಾಡಿದ್ರು. ನಾನು ಮುಖ್ಯಮಂತ್ರಿ ಅದಕ್ಕೆ ಇಚ್ಛೆ ಪಡ್ತೇನೆ. ಅದು ಯಾಕೋ ಗೊತ್ತಿಲ್ಲ, ಸಿದ್ದರಾಮಯ್ಯವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ 2.5 ವರ್ಷ ಆಗಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಯಡಿಯೂರಪ್ಪ 4,000 ರೂಪಾಯಿ ಕೊಟ್ಟರು, ಅದಕ್ಕೂ ಬೆಂಕಿ ಹಾಕಂತ ಕೆಲಸ ಮಾಡಿದ್ರು. ಬೊಮ್ಮಾಯಿಯವರು ರೈತ ವಿದ್ಯಾನಿಧಿ ಕೊಟ್ಟರು, ಅದಕ್ಕೂ ಕಲ್ಲಾಗ್ತಕ್ಕಂಥ ಕೆಲಸ ಮಾಡಿದ್ರು. ಇವರ ಯೋಗ್ಯತೆಗೆ ಕಳೆದ 2.5 ವರ್ಷದಲ್ಲಿ ರೈತರ ಪರವಾಗಿರ್ತಕ್ಕಂಥ ಒಂದೇ ಒಂದು ಕಾರ್ಯಕ್ರಮವನ್ನ ಘೋಷಣೆ ಮಾಡೋದಕ್ಕೆ ಈ ಸರ್ಕಾರಕ್ಕೆ ಸಾಧ್ಯ ಆಗಲಿಲ್ಲ, ಕಾಂಗ್ರೆಸ್ ಸರ್ಕಾರಕ್ಕೆ ಸಾಧ್ಯ ಆಗಲಿಲ್ಲ. ನುಡಿದಂತೆ ನಡೆಯುವ ಸರ್ಕಾರ ಅನ್ನೋ ಮಾತನ್ನ ಸಿದ್ದರಾಮಯ್ಯವರು, DK ಶಿವಕುಮಾರ್ ಹೇಳ್ತಾರೆ. ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳ್ತಾರೆ. ನುಡಿದಂತೆ ನಡೆಯುವ ಸರ್ಕಾರ ಆಗಿದ್ದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 2.5 ಸಾವಿರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಕಳೆದ 2.5 ವರ್ಷ ಕಾಂಗ್ರೆಸ್ ಆಡಳಿತದಲ್ಲಿ 2.5 ವರ್ಷದಲ್ಲಿ
ಸಿದ್ದರಾಮಯ್ಯವರ ಸಾಧನೆ ಏನು ಅಂತ ಹೇಳಿದ್ರೆ 2,500 ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದೇ ಇವರ ಸಾಧನೆ. ಕಪ್ಪು ಬೆಳೆಗಾರರು ಕಳೆದ 2 ತಿಂಗಳಿನಿಂದ ಹೋರಾಟ ಮಾಡ್ತಾ ಇದ್ರು. ಇದೇ ಬೆಳಗಾವಿ ಜಿಲ್ಲೆಯ ಕುಲ್ಲಾಪುರ ಕ್ರಾಸ್ನಲ್ಲಿ ಹೋರಾಟ ಮಾಡ್ತಾ ಇದ್ರೆ 2 ದಿನ 3 ದಿನ 4 ದಿನ 5 ದಿನ ಕಳೆದ್ರೂ ಸಹ ಒಬ್ಬನೇ ಒಬ್ಬ ಸಚಿವ ಸಂಪುಟ ಸದಸ್ಯರು ಹೋಗಿ ರೈತರ ಸಮಸ್ಯೆ, ಕಬ್ಬು ಬೆಳೆಗಾರರ ಸಮಸ್ಯೆಯನ್ನು ಕೇಳೋದಕ್ಕಾಗಲಿಲ್ಲ. ಕಬ್ಬು ಬೆಳೆಗಾರರ ಸಮಸ್ಯೆಯನ್ನು ಕೇಳೋದಕ್ಕಾಗಲಿಲ್ಲ. ನಾನು ಕೂಡ ಹೋರಾಟದಲ್ಲಿ ನಾನು ಹೋದ ಹೋರಾಟಕ್ಕೆ ನಾನು ಕೂಡ ರಾಜ್ಯದ ಅಧ್ಯಕ್ಷರಾಗಿ ರೈತರ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಹೋಗಿ ಅವರಿಗೆ ಬೆಂಬಲವನ್ನು ಕೂಡ ಕೊಟ್ಟಿದ್ದೆ. ಹೋರಾಟದ ಧರಣಿಯಲ್ಲಿ ನಾನು ಕೂಡ ಭಾಗವಹಿಸಿದ್ದೆ. ಎಂತ ದುರಂತ ಅಂತ ಹೇಳಿದ್ರೆ ಸಚಿವರು ಯಾರು ಕೂಡ ಬರಲಿಲ್ಲ. ರೈತ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಒಬ್ಬರೇ ಒಬ್ಬ ಸಚಿವ ಹೋಗಿ ಆಸ್ಪತ್ರೆಯಲ್ಲಿ ಅವರ ರೈತರನ್ನ ನೋಡುವಂತ ಪ್ರಯತ್ನ ಕೂಡ ಮಾಡಲಿಲ್ಲ. ಕಬ್ಬು ಬೆಳೆಗಾರರ ಹೋರಾಟವನ್ನ ರಾಜಕೀಯ ಬಣ್ಣ ಕಟ್ಟುವಂತ ಕೆಲಸ ಮಾಡಿದ್ದು ಬಿಜೆಪಿ ಬೆಂಬಲಿತ ಹೋರಾಟ ಅಂತ ಹೇಳಿದ್ರು. ನಾವು ಕೂಡ ಬೀದಿಗಿಳಿದು ಹೋರಾಟ ಪ್ರಾರಂಭ ಮಾಡಿದ್ಮೇಲೆ ಕಬ್ಬು ಬೆಳೆಗಾರರು ಸಕ್ಕರೆ ಮಾಲೀಕರನ್ನ ಬೆಂಗಳೂರಲ್ಲಿ ಕರೆದು ಸಭೆಯನ್ನು ಮಾಡುವಂತ ಕೆಲಸ ಮಾಡಿದ್ರು ಸಿದ್ದರಾಮಯ್ಯನವರು. ಏನ್ ಹೇಳ್ತಾರೆ ಸಿದ್ದರಾಮಯ್ಯನವರು? ಕೇಂದ್ರ ಸರ್ಕಾರ ಇವತ್ತು ಪರಿಹಾರ ಕೊಡಬೇಕು, ಕೇಂದ್ರ ಸರ್ಕಾರ ಕೊಡಬೇಕು. ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ. ಬದಲಿನ ಗೊತ್ತಲ್ಲಿ ಇವತ್ತು ಕರ್ನಾಟಕ ದೇಶದಲ್ಲಿ 3ನೇ ಅತಿ ದೊಡ್ಡ ರಾಜ್ಯ, ಅತಿ ಹೆಚ್ಚು ಕಬ್ಬನ್ನು ಬೆಳೀತಕ್ಕಂಥ ರಾಜ್ಯ. ಕಾಂಗ್ರೆಸ್ ಇವತ್ತು ರಾಜ್ಯ ಸರ್ಕಾರಕ್ಕೆ 35,000ದಿಂದ 40,000 ಕೋಟಿ ಆದಾಯ ಪ್ರತಿ ವರ್ಷ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಬರುವಂತದ್ದು. ಮೊನ್ನೆ ರೈತರು ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾ ಇದ್ರೆ ಕೇವಲ 50 ರೂಪಾಯಿ ಮಾತ್ರ ಪ್ರತಿ ಟನ್ಗೆ ಪರಿಹಾರವನ್ನು ಕೊಡುವಂತ ಘೋಷಣೆ ಸಿದ್ದರಾಮಯ್ಯವರು ಮಾಡಿದ್ರು. ಪರಿಹಾರವನ್ನು ಘೋಷಣೆ ಮಾಡಿದ್ರು. ಕಬ್ಬು ಬೆಳೆಗಾರರು ಹೋರಾಟವನ್ನು ಇನ್ನೂ ಕೂಡ ತಾರ್ಕಿಕ ಹಂತಕ್ಕೆ ಸಮಸ್ಯೆ ಪರಿಹಾರ ಕೊಡುವಂತ ಕೆಲಸ ಮಾಡಲಿಲ್ಲ. ಮೆಕ್ಕೆಜೋಳ ಬೆಳೆಯುವಂತ ರೈತರು ಏನ್ ಅನ್ಯಾಯ ಮಾಡಿದ್ರು, ಏನ್ ಕೇಳಿದ್ರು ನಿಮಗೆ ಮುಖ್ಯಮಂತ್ರಿಗಳೇ? ರಾಜ್ಯದಲ್ಲಿ 54 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಮೆಕ್ಕೆಜೋಳ ಬೆಳೀತಾರೆ. ಈ ಯೋಗ್ಯತೆಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಕೂಡ ಪ್ರಾರಂಭ ಮಾಡೋದಕ್ಕಾಗಲಿಲ್ಲ. ಖರೀದಿ ಕೇಂದ್ರ ಕೂಡ ಪ್ರಾರಂಭ ಮಾಡೋದಕ್ಕಾಗಲಿಲ್ಲ. ಒಂದು ಕಡೆ ರಾಜ್ಯದಲ್ಲಿ ವೇರ್ಹೌಸ್ಗಳಿಲ್ಲ, ಕೋಲ್ಡ್ ಸ್ಟೋರೇಜ್ಗಳಿಲ್ಲ. ಮೆಕ್ಕೆಜೋಳ ಮತ್ತು ಅದನ್ನ ಹಿಡ್ಕೊಂಡು ನಿಲ್ತಕ್ಕಂಥ ಶಕ್ತಿ ರೈತರಿಗಿಲ್ಲ. ರಾಜ್ಯ ಸರ್ಕಾರ ಇವತ್ತು ಖರೀದಿ ಕೇಂದ್ರ ಪ್ರಾರಂಭ ಮಾಡದಿರತಕ್ಕಂಥ ಪರಿಣಾಮವಾಗಿ ರೈತರು ದಲ್ಲಾಳಿಗಳಿಗೆ 2,400 ರೂಪಾಯಿ ಕೇಂದ್ರ ಸರ್ಕಾರ ಇವತ್ತು ದರವನ್ನು ನಿಗದಿ ಮಾಡಿದ್ರು ಸಹ ರೈತರು ದಲ್ಲಾಳಿಗಳಿಗೆ 1,500, 1,600 ರೂಪಾಯಿ ಪರ್ ಕ್ವಿಂಟಾಲ್ಗೆ ಮಾರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಇದಕ್ಕೆ ಕೇಂದ್ರ ಸರ್ಕಾರ ಹೊಣೆನಾಗಾದ್ರೆ ಮನೆ ಸಿದ್ದರಾಮಯ್ಯನವರೇ, ಕೇಂದ್ರ ಸರ್ಕಾರ ಹೊಣೆನ? ಇಂಥ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ರೈತ ವಿರೋಧಿ ಸರ್ಕಾರ ಇವತ್ತು ಅಂತ ಸರ್ಕಾರ ರಾಜ್ಯದಲ್ಲಿರುವಂತದ್ದು. ಗುಲ್ಬರ್ಗ ಜಿಲ್ಲೆಯಲ್ಲಿ 6.5 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ತೊಗರಿ ಬೆಳೀತಾರೆ. ದುರಂತ ಅಂತ ಹೇಳಿದ್ರೆ ಅತಿವೃಷ್ಟಿಯಿಂದಾಗಿ 80% ಇವತ್ತು ತೊಗರಿ ಉದ್ದು ಸಂಪೂರ್ಣವಾಗಿ ಹಾಳಾಗೋಗಿರ್ತಕ್ಕಂಥದ್ದು. 20% ಏನು ಉಳ್ಕೊಂಡಿದೆ, ಅದು ಕೂಡ ಇವತ್ತು ತೊಳೆ ಬಂದಿರ್ತಕ್ಕಂಥದ್ದು. ಅವರು ಕೂಡ ಇವತ್ತು ಪರಿಹಾರ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಮಲೆನಾಡು ಭಾಗದಲ್ಲಿ ಇವತ್ತು ಅಡಿಕೆ ರೋಗ, ಚುಕ್ಕೆ ರೋಗಕ್ಕೆ ಒಳಗಾಗಿದೆ, ಅವ್ರಿಗೂ ಕೂಡ ಪರಿಹಾರ ಕೊಟ್ಟಿಲ್ಲ. ಮೆಕ್ಕೆಜೋಳ ಇವತ್ತು ಬೆಳಗಾವಿ ಜಿಲ್ಲೆ, ಬಿಜಾಪುರ ಜಿಲ್ಲೆ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಶಿವಮೊಗ್ಗ, ಕೋಲಾರ, ಚಿಕ್ಕಬಳ್ಳಾಪುರದಲ್ಲೂ ಕೂಡ ಬೆಳೀತಾರೆ. ಒಟ್ಟಾರೆಯಾಗಿ ಈ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿಯನ್ನೇ ಅನುಸರಿಸ್ತಾ ಇದೆ. ಇದರಲ್ಲಿ ಸಮಸ್ಯೆ ಬಂದು ಇವತ್ತು ರೈತರು ಇವತ್ತು ಸಂಕಷ್ಟಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ ಸರ್ಕಾರ. ಇವತ್ತು ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ರೈತರ ಸಮಕ್ಷಮದಲ್ಲಿ ಯಾವ ಸರ್ಕಾರ ಎಷ್ಟೇ ಶಾಸಕರು ಇದ್ರೂ ಸಹ, ಯಾವ ಸರ್ಕಾರ ಇವತ್ತು ರೈತ ವಿರೋಧಿ ನಡವಳಿಕೆಯನ್ನು ಅನುಸರಿಸಿಕೊಂಡು ಹೋಗ್ತಾರೆ ಅಂತ ಸರ್ಕಾರಕ್ಕೆ ಉಳಿಗಾಲ ಇಲ್ಲ. ಅಂತ ರೈತ ವಿರೋಧಿ ನೀತಿಯನ್ನು ಅನುಸರಿಸತಕ್ಕಂಥ ಎಷ್ಟೇ ಸರ್ಕಾರ ಸುಭದ್ರವಾಗಿದ್ರು ಕೂಡ ಅಂತ ಸರ್ಕಾರವನ್ನ ಹೊಡೆದುಗೊಳಿಸ್ತಕ್ಕಂಥ ಶಕ್ತಿ ಈ ರಾಜ್ಯದ ರೈತರಿಗಿದೆ. ಅದನ್ನು ಮರಿಬಾರದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇವತ್ತಿನ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ.
ನಮ್ಮಪ್ಪ ಸಿದ್ದರಾಮಯ್ಯವರು 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತಾರೆ ಅಂತೇಳಿ. ಮಾನ್ಯ ತೀರ ಸಿದ್ದರಾಮಯ್ಯನವರೇ, ಸಿದ್ದರಾಮಯ್ಯನವರು ಎಷ್ಟು ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿರ್ತಾರೆ ಅನ್ನೋದು ಮುಖ್ಯ ಅಲ್ಲ. ಎಷ್ಟು ವರ್ಷಗಳ ಕಾಲ, ಎಷ್ಟು ದಿನಗಳ ಕಾಲ ಮುಖ್ಯಮಂತ್ರಿ ಕುರ್ಚಿಲಿ ಕೂರ್ತಾರೆ ಅನ್ನೋದು ಮುಖ್ಯ ಅಲ್ಲ. ಆ ಕುರ್ಚಿಲಿ ಕೂತಾಗ ಈ ನಾಡಿಗೆ ತುತ್ತ ಅನ್ನವನ್ನ ಕೊಡ್ತಕ್ಕಂಥ, ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ನಿಮ್ಮಪ್ಪ ಮುಖ್ಯಮಂತ್ರಿಗಳಾಗಿ ಮಾಡಿದ್ದಾರ? ಇದು ರಾಜ್ಯದ ರೈತರು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ. ಎಷ್ಟು ದಿನಗಳ ಕಾಲ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರ್ತಕ್ಕಂಥದ್ದು ಮುಖ್ಯ ಅಲ್ಲ. ಇವತ್ತು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡು ಇವತ್ತು ಕಬ್ಬು ಬೆಳೆಗಾರರು, ಮೆಕ್ಕೆಜೋಳ ಬೆಳತಕ್ಕಂಥ ರೈತರು, ತೊಗರಿ ಉದ್ದು ಬೆಳತಕ್ಕಂಥ ರೈತರು, ಹತ್ತಿ ಬೆಳತಕ್ಕಂಥ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳಾಗಿ. ಅದು ಈ ನಾಡಿನ ರೈತರು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ. ಇವರ ಆಂತರಿಕ ಕಚ್ಚಾಟದಿಂದ, ಮುಖ್ಯಮಂತ್ರಿ ಕುರ್ಚಿಯ ಕಾರಣದಿಂದ ವಾರದಲ್ಲಿ 3 ದಿನ ಡೆಲ್ಲಿಗೆ ಕುತ್ಕೊಳ್ತಾರೆ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಮಂತ್ರಿಗಳು ಕರ್ಕೊಂಡು. ನೀವು ನೋಡಿದ್ರೆ ಹೇಳ್ತಾದ್ರು. ಇವತ್ತು ಕೃಷಿ ಸಚಿವರು ಯಾರು ಅಂತ ಕೇಳಿದ್ರೆ ಈ ನಾಡಿನ ರೈತರಿಗೆ ಗೊತ್ತಿಲ್ಲ. ಇವತ್ತು ಅನ್ನದಾತ ತನ್ನ ರಾಜ್ಯದ ಕೃಷಿ ಸಚಿವರು ಯಾರು ಅಂತ ಹೇಳಿದ್ರೆ ಗೊತ್ತಿಲ್ಲ. ಕಂದಾಯ ಸಚಿವರು ಯಾರು ಅಂತ ಹೇಳಿದ್ರೆ ಗೊತ್ತಿಲ್ಲ. ಯಾಕೆ? ಎಲ್ಲರೂ ಕೂಡ ಬೆಂಗಳೂರಿನಲ್ಲಿ ಎಸಿ ರೂಮಲ್ಲಿ ಕೂತ್ಕೊಂಡು ಮಜಾ ಮಾಡ್ತಾ ಇದ್ದಾರಲ್ಲಿ. ನಾನು ಗುಲ್ಬರ್ಗ ಪ್ರವಾಸ ಹೋಗ್ಬೇಕಾದ್ರೆ ನೋಡ್ತಾ ಇದ್ದೆ. ಅತಿವೃಷ್ಟಿ ಸಂದರ್ಭದಲ್ಲಿ, ಬರಗಾಲದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹೆಲಿಕಾಪ್ಟರ್ ತಗೊಂಡು ವೈಮಾನಿಕ ಸಮೀಕ್ಷೆ ಮಾಡ್ತಕ್ಕಂಥದ್ದು ಕೇಳಿದ್ದೇವೆ. ಯಡಿಯೂರಪ್ಪನವರು ಮಾಡಿದ್ದಾರೆ ಮುಖ್ಯಮಂತ್ರಿಗಳಾಗಿದ್ದಾಗ. ಆದ್ರೆ ದುರ್ದೈವ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಸಚಿವರು ಕೂಡ ಹೆಲಿಕಾಪ್ಟರ್ ಬೇಕಂತ. ಯಾಕಂದ್ರೆ ಭಯ. ನೆಲದ ಮೇಲೆ ಇಟ್ಕೊಂಡು ರೈತರ ಹತ್ರ ಹೋದ್ರೆ ಯಾರು ಕಲ್ತವ್ರು ಹೊಡಿತಾರೋ, ಯಾರು ಕೋಲ್ತವ್ರು ಹೊಡಿತಾರೋ ಭಯ. ಅದಕ್ಕೆ ಅವನು ಕೂಡ ಹೆಲಿಕಾಪ್ಟರ್ಗೆ ವೈಮಾನಿಕ ಸಮೀಕ್ಷೆ ಮಾಡ್ತಾರೆ. ಇದು ಈ ರಾಜ್ಯದ ಪರಿಸ್ಥಿತಿ. 140 ಶಾಸಕರೊಂದಿಗೆ ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ನಡವಳಿಕೆ ಏನು ಅಂತ ಎಲ್ಲರೂ ಕೂಡ ಅರ್ಥ ಮಾಡ್ಕೊಬೇಕಾಗಿ ಹೊರತು ಮಹಾತ್ಮಾ ಪ್ರಧಾನಮಂತ್ರಿಗಳು ಪತ್ರ ಹೇಳುವಂತದ್ದು ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತದೆ ಅಂತ ಹೇಳ್ತದ್ದು. ಮಾನ್ಯ ಮುಖ್ಯಮಂತ್ರಿಗಳೇ, ಕೇಂದ್ರ ಸರ್ಕಾರ ಇವತ್ತು ಕಬ್ಬಿನ ವಿಚಾರದಲ್ಲಿ FRP ದರವನ್ನ ನಿಗದಿ ಮಾಡ್ತಕ್ಕಂಥದ್ದು ಸತ್ಯ. ಆದ್ರೆ FRP ನಿಗದಿ ಮಾಡಿದಾಗ FRP ದರಕ್ಕಿಂತ ಹೆಚ್ಚು ದರವನ್ನ ನಿಗದಿ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಅವಕಾಶ ಇದೆ. ಪಕ್ಕದ ಮಹಾರಾಷ್ಟ್ರದಲ್ಲಿ ಇವತ್ತು ಕೇಂದ್ರ ಸರ್ಕಾರ ನಿಗದಿ ಮಾಡಿರುವಂತ FRPಗಿಂತ ಹೆಚ್ಚು ದರವನ್ನ ಕೊಡ್ತಾರೆ. ಮಧ್ಯಪ್ರದೇಶದಲ್ಲಿ ಕೊಡ್ತಾರೆ, ಉತ್ತರ ಪ್ರದೇಶದಲ್ಲಿ ಕೊಡ್ತಾರೆ. ನಿಮಗೇನು ದಾಡಿಯಾಗಿತ್ತು ಸಿದ್ದರಾಮಯ್ಯನವರೇ, ನಮ್ಮ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರಿಗೆ ಇವತ್ತು ಹೆಚ್ಚು ದರವನ್ನ ಕೊಡೋದಕ್ಕೆ. ಇಂಥ ಲಜ್ಜೆಗೆಟ್ಟ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇವತ್ತು ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ದಿನಗಳು ಹತ್ತಿರ ಬಂದಿದೆ. ಹಾಗಾಗಿ ಬಂಧುಗಳೇ, ಸಾಕಷ್ಟು ಸಮಯ ಆಗಿದೆ, ಹೆಚ್ಚು ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ಸದನದ ಒಳಗಡೆ ಸುರೆ ನಿನ್ನೆ ನಾವು ವಿರೋಧ ಪಕ್ಷ ನಾಯಕರೆಲ್ಲ ನಮ್ಮ ಶಾಸಕರು ಚರ್ಚೆ ಮಾಡಿ ಈ ಚಳಿಗಾಲದ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೀತಕ್ಕಂಥ ಅಧಿವೇಶನ, ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ, ರಾಜ್ಯದಲ್ಲಿರ್ತಕ್ಕಂಥ ರೈತರ ಸಮಸ್ಯೆಗಳ ಬಗ್ಗೆ, ಇವತ್ತು ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಆದ್ಯತೆ ನಡೀಬೇಕು. ಉತ್ತರ ಕರ್ನಾಟಕದ ವಿಚಾರಗಳ ಬಗ್ಗೆ ಪ್ರಪ್ರಥಮವಾಗಿ ಚರ್ಚೆ ಆಗಬೇಕು ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟ ನಂತರದಲ್ಲಿ ಇವತ್ತಿನಿಂದ ಚರ್ಚೆ ಪ್ರಾರಂಭ ಆಗೋದಿದೆ. ನಾನು ಒಂದು ಭರವಸೆ ಕೊಡ್ತೇನೆ. ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷನಾಗಿ ರೈತ ನಾಯಕ ಸನ್ಮಾನ BS ಯಡಿಯೂರಪ್ಪನವರ ಮಗನಾಗಿ ಒಂದು ಆಶ್ವಾಸನೆಯನ್ನು ಕೊಡೋಕೆ ಇಷ್ಟಪಡ್ತೇನೆ. ರಾಜ್ಯದಲ್ಲಿ ಎಲ್ಲಿ ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ರು, ಅಲ್ಲಿ ಯಡಿಯೂರಪ್ಪನವರು ರೈತರ ಜೊತೆ ನಿಂತ್ಕೊಂಡು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ರು. ರಾಜ್ಯದಲ್ಲಿ ಯಾವುದೇ ಮೂಲೆಯಲ್ಲಿ ರೈತರು ಸಂಕಷ್ಟದಲ್ಲಿದ್ರೆ ಯಡಿಯೂರಪ್ಪನವರು ಕೂಡ ರೈತರ ಜೊತೆ ಒಂದೊತ್ತು ಊಟ ಬಿಟ್ಟರು ಪರವಾಗಿಲ್ಲ, ಹಾಗೂ ರಾಜ್ಯದ ರೈತರ ಜೊತೆ ಯಡಿಯೂರಪ್ಪನವರು ಹೋರಾಟ ಕೇಳ್ತಾ ಇದ್ರು. ನಾನು ನಮ್ಮೆಲ್ಲ ಪಕ್ಷದ ಶಾಸಕರು, ವಿಧಾನ ಪರಿಷತ್ ಎಲ್ಲ ಸಮ್ಮುಖದಲ್ಲಿ ಭರವಸೆ ಕೊಡ್ತೇನೆ. ರಾಜ್ಯದಲ್ಲಿ ಎಲ್ಲ ರೈತರು ಹೋರಾಟ ಆಗಲಿ, ರೈತರು ಎಲ್ಲ ಸಂಕಷ್ಟದಲ್ಲಿದ್ರಿ, ಈ ನಾಡಿಗೆ ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತರ ಸಮಸ್ಯೆಗೆ ಪರಿಹಾರ ಸಿಗುವವರೆಗೂ ಕೂಡ ಭಾರತೀಯ ಜನತಾ ಪಾರ್ಟಿ ನಿಮ್ಮ ವಿಜಯದ ಜೊತೆಲಿರ್ತೇನೆ, ರೈತರ ಜೊತೆಲಿರ್ತೇವೆ. ಯಾವುದೇ ಕಾರಣಕ್ಕೂ ರೈತರನ್ನ ಅರ್ಧದಾರಿಗೆ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ಇಂಥ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಬುಡ ಸಮೇತ ಕಿತ್ತಾಕುವಂತ ಕೆಲಸವೂ ಕೂಡ ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಗಳಲ್ಲಿ ಮಾಡ್ತದೆ ಅನ್ನೋ ಮಾತನ್ನ ಸಂದರ್ಭ ಹೇಳ್ತಾ ತುಂಬಾ ಸಂತೋಷ ಆಗಿದೆ. ಇಂಥ ಉರಿ ಬಿಸಿಲನ್ನು ಸಹ
4 ದಿನಗಳ ಹಿಂದೆ ನಾವು ತೀರ್ಮಾನ ಮಾಡಿ ಬೆಳಗಾವಿ ಜಿಲ್ಲೆ ಎಲ್ಲ ನಮ್ಮ ಶಾಸಕರು, ಮಾಜಿ ಶಾಸಕರುಗಳು, ಮಾಂಗೌಡ ಪಾಟೀಲ್ ಅವರು ಇರ್ಬೋದು, ವಿಶ್ವನಾಥ್ ಪಾಟೀಲ್ ಅವರು ಇರ್ಬೋದು, ಮೆಟಗುಡ್ ಅವರು ಇರ್ಬೋದು, ನಮ್ಮ ಎಲ್ಲ ನಮ್ಮ ಶಾಸಕರುಗಳು ಎಲ್ಲರೂ ಕೂಡ ಚರ್ಚೆ ಮಾಡಿ, ಇಲ್ಲ ನಾವು ರೈತರ ಪರವಾಗಿ ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಚರ್ಚೆ ಮಾಡಿ ಸುವರ್ಣಸೌಧ ಚಳಿಗಾಲ ಅಧಿವೇಶನ ಸಂದರ್ಭದಲ್ಲಿ ಈ ಸರ್ಕಾರಕ್ಕೆ ಕಿವಿ ಇಡುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಎಲ್ಲ ಪಕ್ಷದ ಹಿರಿಯ ಶಾಸಕರು ಎಲ್ಲರೂ ಕೂತು ತೀರ್ಮಾನ ಮಾಡಿ ದೊಡ್ಡ ಸಂಖ್ಯೆಯವರು ಕೂಡ ಬಂದಿದ್ದಾರೆ. ನಿಮ್ಮ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ ಜಯ ಸಿಗುವವರು ಕೂಡ ನಾವು ಇನ್ನು ನಿದ್ರೆ ಮಾಡತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ನಮ್ಮ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ, ರೈತರ ಪರವಾಗಿ ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಧ್ವನಿಯನ್ನ ಎತ್ತುತ್ತೆ ಅನ್ನುವ ಮಾತನ್ನ ಸಂದರ್ಭ ಹೇಳ್ತಾ, ವಿಶೇಷವಾಗಿ ನಮ್ಮ ರೈತ ಮೋರ್ಚಾದ ಅಧ್ಯಕ್ಷರಾಗಿ ಎಲ್ಲ ರಾಜ್ಯದ ಪದಾಧಿಕಾರಿಗಳು, ಜಿಲ್ಲೆಯ ರೈತ ಮೋರ್ಚಾ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಸಾಕಷ್ಟು ಶ್ರಮ ಹಾಕಿ ಒಂದು ಹೋರಾಟವನ್ನು ಯಶಸ್ವಿ ಮಾಡಿದ್ದಾರೆ. ನಮ್ಮೆಲ್ಲ ಪಕ್ಷದ ಮುಖಂಡರೊಂದಿಗೆ ನಮ್ಮ ಸಂಜಯ್ ಪಾಟೀಲ್ ಅವರು ಕೂಡ ಇದ್ದಾರೆ, ನಮ್ಮ ಬೆಳಗಾವಿ ಜಿಲ್ಲೆ ನಮ್ಮ ಸುಭಾಷ್ ಪಾಟೀಲ್ ಅವರು, ಗೀತಾ ಸುತಾರ್ ಅವರು ಸಾಕಷ್ಟು ಶ್ರಮವನ್ನು ಹಾಕಿದ್ದಾರೆ ಕಳೆದ ಒಂದು ವಾರ 8 ದಿನದಿಂದ. ಅವರೆಲ್ಲರ ಪರಿಶ್ರಮದ ಪರಿಣಾಮವಾಗಿ ನಮ್ಮ ಇವತ್ತು ಹೋರಾಟ ಎಲ್ಲ ಕೂಡ ಇವತ್ತು ಯಶಸ್ವಿ ಆಗಿರ್ತಕ್ಕಂಥದ್ದು. ನಮ್ಮ ಯಾದವಾಡ ಅವರು ಕೂಡ ಇದ್ದಾರೆ, ಮಾಜಿ ಶಾಸಕರು ಅವರು ಕೂಡ ಬಂದಿದ್ದಾರೆ, ಮಾದೇವಪ್ಪನವರು ಎಲ್ಲರ ನೇತೃತ್ವದಲ್ಲಿ, ಅಭಯ್ ಪಾಟೀಲ್, ಜಾರಕಿಹೊಳಿ ಅವರು ಎಲ್ಲರ ನೇತೃತ್ವದಲ್ಲಿ ಹೋರಾಟ ಯಶಸ್ವಿಯಾಗಿದೆ. ನಾವು ದುರ್ಯೋಧನ ಐಹೊಳೆ ಅವರು ನಿನ್ನೆ ರಾತ್ರಿ 10 ಗಂಟೆಗೆ ಫೋನ್ ಮಾಡಿ ಇಷ್ಟು ಜನ ಕರ್ಕೊಂಡ್ ಬರ್ತೀವಿ ಅಂತ ಹೇಳಿ ನಿಖಿಲ್ ಕತ್ತಿ ಅವರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರ ರೈತ ಮುಖಂಡ ಕರ್ಕೊಂಡ್ ಬರುವಂತ ಕೆಲಸ ಮಾಡಿದ್ದಾರೆ, ರಮೇಶ್ ಕತ್ತೇಣ ಅವರು ಕೂಡ. ಹಾಗಾಗಿ ನಿಮ್ಮೆಲ್ಲರ ವಿಠಲ್ ಹಲ್ಗೆಕರ್ ಅವರು ಎಲ್ಲರ ಪರಿಶ್ರಮ ಹೋರಾಟ ಯಶಸ್ವಿಯಾಗಿದೆ. ನಾವೆಲ್ಲರೂ ಸಹ ಸುವರ್ಣಸೌಧ ಗುತ್ತಿಗೆ ಹಾಕುವವರು ಕೂಡ ನಮ್ಮ ರೈತರು ಎಲ್ಲರೂ ಕೂಡ ನಮ್ಮ ಜೊತೆಗೆ ಹೆಜ್ಜೆಗೆ ಇಡಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲ ನಮ್ಮ ಜಿಲ್ಲೆ ಎಲ್ಲ ಶಾಸಕರಿಗೆ, ಸಂಸದರಿಗೆ, ಮಾಜಿ ಸಂಸದರಿಗೆ, ನಮ್ಮ ಕುರ್ಚಿ ರಾಜವರು ಕೂಡ ಅವರು ಕೂಡ ಎಲ್ಲರೂ ಕೂಡ ಒಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಬರೋ ಭಾರತ್ ಮಾತಾ ಕಿ, ಬಿಜೆಪಿ